ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಸ್ಪೀಡನ್ನು ಯಾವ ರೀತಿ ನೀವು ಸ್ಪೀಡ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ನಾರ್ಮಲ್ ಆಗಿ ನಿಮ್ಮ ಮೊಬೈಲ್ನ ಚಾರ್ಜ್ ಬಂದುಬಿಟ್ಟು 2 ಗಂಟೆ ತಗೊಳ್ತಿದ್ಯಾ ಫುಲ್ ಆಗೋಗೆ, ಇಲ್ಲಾಂದರೆ 3 ಗಂಟೆ ತಗೊಳ್ತಿದ್ಯಾ, ಚಿಂತೆ ಮಾಡೋದಾಗುತ್ತಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗನ್ನು ಎನೇಬಲ್ ಮಾಡೋದ್ರ ಮುಖಾಂತರ ನಿಮ್ಮ ಚಾರ್ಜಿಂಗ್ ಸ್ಪೀಡನ್ನು ನೀವು ಇನ್ಕ್ರೀಸ್ ಮಾಡ್ಬೋದು, ಅಂದರೆ 2x ಸ್ಪೀಡಲ್ಲಿ ಮಾಡ್ಬೋದು. ನಾರ್ಮಲ್ ಆಗಿ ನಿಮಗೆ ಒಂದು 3 ಗಂಟೆ 100% ಚಾರ್ಜ್ ಆಗೋಕ್ಕೆ 3 ಗಂಟೆ ಬೇಕಿದ್ರೆ ಇದನ್ನು ನೀವು ಮಾಡಿದ ನಂತರ 1.5 ಗಂಟೆಯಲ್ಲಿ ಫುಲ್ ಆಗುತ್ತೆ. ನಾರ್ಮಲ್ ಆಗಿ 2 ಗಂಟೆ ಟೈಮ್ ತಗೊಳ್ತಿದ್ರೆ ಇದನ್ನು ನೀವು ಸೆಟ್ಟಿಂಗ್ ಮಾಡಿದ ನಂತರ ನಿಮಗೆ 1 ಗಂಟೆಯಲ್ಲಿ ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಪೋರ್ಟ್ ಆಗುತ್ತೆ. ಹೌದು, ಹಳೆ ಫೋನ್ ಆಗಿರ್ಬೋದು, ಹೊಸ ಫೋನ್ ಇರ್ಬೋದು, ಯಾವುದೇ ಕಂಪ್ನಿ ಫೋನ್ ಇರ್ಬೋದು, ಎಲ್ಲ ಫೋನಲ್ಲಿ ಈ ಟ್ರಿಕ್ಕನ್ನು ನೀವು ವರ್ಕ್ ಮಾಡ್ಬೋದು, ಅಂದರೆ ಈ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು, ಈ ಸೆಟ್ಟಿಂಗನ್ನು ಮಾಡ್ಬೋದು. ಎಲ್ಲ ಫೋನಲ್ಲಿ ಈ ಸೆಟ್ಟಿಂಗ್ ಸಿಗುತ್ತೆ, ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಶಾಕ್ ಆಗುತ್ತೆ, ನೀವು ಒಮ್ಮೆ ಚೆಕ್ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂತ. ಗೈಸ್, ಆ ಸೆಟ್ಟಿಂಗ್ ಯಾವುದು ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಮೊದಲಾಗಿ ಪ್ರತಿಯೊಬ್ಬರು ವೀಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಲೈಕ್ ಮಾಡಿದ್ರೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೊಂದು ಹೆಲ್ಪ್ ಆಗುತ್ತೆ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮದು ಎಷ್ಟು ಸಾವಿರ mAh ಬ್ಯಾಟ್ರಿ ಇದೆ ಮೊಬೈಲಲ್ಲಿ, ಅದನ್ನು ಈ ರೀತಿ ಮಾಡಬೇಕಾಗುತ್ತೆ, ಕಮೆಂಟ್ ಮಾಡಿ. ಸೊ 5000 mAh ಆದರೆ 5000 mAh ಅಂತ ಹಾಕಿ, ಅಥವಾ 4000 mAh ಆದರೆ 4000 mAh ಅಂತ. ಈ ರೀತಿಯಾಗಿ ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಪ್ರತಿಯೊಬ್ಬರು ರೀತಿಯಾಗಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ, ವೀಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಹೊಸಬರಾಗಿದ್ದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ 3 ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ. ಈ 3 ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡಿದ ನಂತರ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಸ್ಪೀಡ್ ಬಂದುಬಿಟ್ಟು 2x ಸ್ಪೀಡಲ್ಲಿ ಚಾರ್ಜ್ ಆಗುತ್ತೆ. ನಾರ್ಮಲ್ ನಿಮಗೆ 2 ಗಂಟೆ ತಗೊಳ್ತಿದ್ರೆ 1 ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ. 3 ಗಂಟೆ ತಗೊಳ್ತಿದ್ರೆ ನಾರ್ಮಲ್ ಆಗಿ ನಿಮಗೆ 1.5 ಗಂಟೆ ಅಥವಾ 2 ಗಂಟೆ ಒಳಗೆ 100% ಚಾರ್ಜ್ ಕಂಪ್ಲೀಟ್ ಆಗುತ್ತೆ. ಜೊತೆಗೆ ಹೇಳಬೇಕಂತ ಹೇಳಿದ್ರೆ ಇದನ್ನು ನೀವು 1 ಟೈಮ್ ಮಾಡಿದ್ರೆ ಸಾಕು. 1 ಟೈಮ್ ಮಾಡಿದ ನಂತರ ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಸ್ಪೀಡ್ ನೋಡಿ ನಿಮಗೆ ಶಾಕ್ ಆಗುತ್ತೆ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಇದನ್ನು ಅಪ್ಲೈ ಮಾಡಿ ನೋಡಿ, ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಿ ಹೌದು ಇದು ವರ್ಕ್ ಆಗ್ತಿದೆ ಅಂತ. ಗೈಸ್, ಆ ಸೆಟ್ಟಿಂಗ್ ಯಾವುದಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. 3 ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ. ಈ 3 ಮಾಡಿದರೆ ಇದು ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಗೈಸ್, ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ಬಾಟಮ್ ಬರಬೇಕಾಗುತ್ತೆ. ನಂತರ ಇಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ ಹೋಗಿ ಇಲ್ಲಿ ನಿಮ್ಮದು ಡೆವಲಪರ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಡೆವಲಪರ್ ಆಪ್ಷನ್ ನಿಮ್ಮ ಹೊಸ ಫೋನಲ್ಲಿ ಇರಲ್ಲ, ಬಟ್ ನೀವು ಅದನ್ನು ಎನೇಬಲ್ ಮಾಡಬೇಕಾಗುತ್ತೆ. ಎನೇಬಲ್ ಮಾಡಬೇಕಂತ ಹೇಳಿದ್ರೆ ಸಿಂಪಲ್ ಆಗಿ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ಅಬೌಟ್ ಫೋನ್ ಮೇಲೆ ಹೋಗಬೇಕಾಗುತ್ತೆ. ಅಬೌಟ್ ಫೋನ್ ಮೇಲೆ ಹೋದ ನಂತರ ನೆಕ್ಸ್ಟ್ ಇಲ್ಲಿ ವರ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಬಿಲ್ಡ್ ನಂಬರ್ ಮೇಲೆ ನೀವು 7 ಟೈಮ್ಸ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. 7 ಟೈಮ್ಸ್ ಕ್ಲಿಕ್ ಮಾಡಿದ ನಂತರ ಬಿಲ್ಡ್ ನಂಬರ್ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ಆಪ್ಷನು. 7 ಟೈಮ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎಡಿಷ್ನಲ್ ಸೆಟ್ಟಿಂಗ್ ಅಥವಾ ಡೈರೆಕ್ಟಲ್ಲಿ ಸಿಗುತ್ತೆ. ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಕ್ರಿಯೇಟ್ ಆಗುತ್ತೆ, ಅದನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಮೊದಲನೇ ಸೆಟ್ಟಿಂಗ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಇಲ್ಲಿ ಡೆವಲಪರ್ ಆಪ್ಷನಲ್ಲಿ ಮಾಡಬೇಕಾಗುತ್ತೆ. ಎರಡನೇ ಸೆಟ್ಟಿಂಗ್ ನಿಮಗೆ ಎಲ್ಲಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಫೋನಲ್ಲಿ ಈ ಸೆಟ್ಟಿಂಗ್ ಸಿಗುತ್ತೆ. ಗೈಸ್, ಇಲ್ಲಿ ಡೆವಲಪರ್ ಆಪ್ಷನಲ್ಲಿ ಒಂದು ಸೆಟ್ಟಿಂಗ್ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಮೊದಲೇದಾಗಿ ಇಲ್ಲಿ ಇದನ್ನು ಟಾಪಲ್ಲಿ ಇಲ್ಲಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ವಲ್ಪ ಡೌನ್ ಬಂದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡ್ಬೋದು, ಇಲ್ಲಿ ರನ್ನಿಂಗ್ ಸರ್ವಿಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರನ್ನಿಂಗ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿ ರನ್ನಿಂಗ್ ಸರ್ವಿಸಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಬರುತ್ತೆ. ಅಂದರೆ ನಿಮ್ಮ ಬ್ಯಾಟ್ರಿಯನ್ನು ಯಾವುದೆಲ್ಲ ಕನ್ಸ್ಯೂಮ್ ಮಾಡ್ತಿದೆ, ಯಾವುದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ, ಜೊತೆಗೆ ಯಾವುದೆಲ್ಲ ನಿಮ್ಮ ಚಾರ್ಜ್ ಸ್ಪೀಡನ್ನು ಸ್ಟಾಪ್ ಮಾಡ್ತಿದೆ. ಅಂದರೆ ಬ್ಯಾಟ್ರಿಯನ್ನು ಮಧ್ಯದಲ್ಲಿ ಕನ್ಸ್ಯೂಮ್ ಮಾಡ್ತಿರುವಾಗ ಚಾರ್ಜ್ ಕೂಡ ಸ್ಪೀಡ್ ಆಗಲ್ಲ, ಆಟೋಮೆಟಿಕಲಿ ಏನಕ್ಕೆ ಚಾರ್ಜ್ ಆಗ್ತಿರುತ್ತೆ ಒಂದು ಸೈಡಲ್ಲಿ ಇಲ್ಲಿ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಿರುತ್ತೆ. ಹಾಗಾಗಿ ನೀವು ಇಲ್ಲಿ ಈ ಸೆಟ್ಟಿಂಗನ್ನು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಆ್ಯಪ್ ರ್ಯಾಮ್ ಯೂಸೇಜನ್ನು ನೀವು ಇಲ್ಲಿ ಚೆಕ್ ಮಾಡಿದ್ರೆ ಬಾಟಮಲ್ಲಿ ನೋಡ್ಬೋದು ತುಂಬ ಒಂದು ಅಪ್ಲಿಕೇಶನ್ ಕೆಲವೊಂದು ಸೆಟ್ಟಿಂಗ್ ಲಿಸ್ಟ್ ಬಂದಿದೆ. ಗೈಸ್, ಇಲ್ಲಿ ನೋಡ್ಬೋದು ಕ್ಯಾಮರಾ ಅಂತ ಇದೆ, ನೋಡ್ಬೋದು ಇಲ್ಲಿ ಕ್ಯಾಮರಾ ನೋಡ್ಬೋದು. ನಾನು ಕ್ಯಾಮರಾ ಯೂಸೇ ಮಾಡ್ತಿಲ್ಲ, ಅದನ್ನು ಓಪನೇ ಮಾಡಿಲ್ಲ, ಬಟ್ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ. ನೀವು ಇಲ್ಲಿ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಸ್ಟಾಪ್ ಅಂತ ಇದೆ, ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಏನಾಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಕ್ಯಾಮರಾ ಬಂದುಬಿಟ್ಟು ಸ್ಟಾಪ್ ಆಗಿದೆ. ಈ ರೀತಿಯಾಗಿ ನೀವು 1 by 1 ಮಾಡಬೇಕಾಗುತ್ತೆ. ನೋಡ್ಬೋದು ಇನ್ನೊಂದು ಇಲ್ಲಿ ಫೋನ್ ಕಾಲ್ಸ್ ನೋಡ್ಬೋದು. ನಾನು ಫೋನ್ ಯೂಸೇ ಮಾಡ್ತಿಲ್ಲ, ಬಟ್ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ. ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಸ್ಟಾಪ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಇದು ಬಂದುಬಿಟ್ಟು ವರ್ಕ್ ಆಗಲ್ಲ, ಅಂದರೆ ರನ್ ಆಗ್ತಿರುತ್ತಲ್ಲ ಅದು ಸ್ಟಾಪ್ ಆಗುತ್ತೆ. ಇದರಿಂದ ನಿಮಗೆ ಏನಾಗುತ್ತೆ, ನಿಮಗೆ ಬ್ಯಾಟ್ರಿ ಸೇವ್ ಆಗುತ್ತೆ. ಜೊತೆಗೆ ನೀವು ಇಲ್ಲಿ ಚಾರ್ಜಿಂಗ್ ಮಾಡೋದು ಕೂಡ ಸ್ಪೀಡಾಗಿ ಫುಲ್ ಆಗುತ್ತೆ ಬೇಗ. ಏನಕ್ಕೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನು ಯೂಸ್ ಆಗ್ತಿದೆ ಚಾರ್ಜು ಅದು ಸ್ಟಾಪ್ ಆಗುತ್ತೆ. ಆವಾಗ ನಿಮ್ಮದು ಸ್ಪೀಡಾಗಿ ಚಾರ್ಜ್ 100% ಫುಲ್ ಆಗುತ್ತೆ. ಇದು ನೀವು ಒಂದೇ ಸೆಟ್ಟಿಂಗಲ್ಲಿ ಮಾಡಬೇಕಾಗುತ್ತೆ, ಇಂಪಾರ್ಟೆಂಟು. ಇದ್ರ ಜೊತೆಗೆ ನಿಮಗೆ ಇನ್ನೂ 2 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಎಲ್ಲವನ್ನು ನೀವು ಮಾಡಬೇಕಾಗುತ್ತೆ, ಆವಾಗ ಇದು ವರ್ಕ್ ಆಗುತ್ತೆ. ಗೈಸ್, ಇಲ್ಲಿ 2ನೇ ಸೆಟ್ಟಿಂಗನ್ನು ನೀವು ಮಾಡಬೇಕಂದ್ರೆ ಮತ್ತೆ ನೀವು ಅಗೇನ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, 2ನೇ ಸೆಟ್ಟಿಂಗಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ನಿಮಗೆ ಇಲ್ಲಿ ಬ್ಯಾಟ್ರಿ ಅಂತ ಒಂದು ಆಪ್ಷನ್ ಬರುತ್ತೆ ನೋಡ್ಬೋದು. ನನ್ನ ಫೋನಲ್ಲಿ ಇಲ್ಲಿ ನೋಡ್ಬೋದು ಬ್ಯಾಟ್ರಿ ಅಂತ ಇದೆ, ನಿಮ್ಮ ಫೋನಲ್ಲಿ ಕೂಡ ಬರುತ್ತೆ. ನಿಮಗೆ ಬ್ಯಾಟ್ರಿ ಅಂತ ಆಪ್ಷನ್ ಸಿಕ್ಕಿಲ್ಲ ಅಂದರೆ ಟಾಪಲ್ಲಿ ಸರ್ಚ್ ಬಾರಲ್ಲಿ ನೀವು ಸರ್ಚ್ ಮಾಡಿದಾಗ ಕೂಡ ಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಗೈಸ್, ಇಲ್ಲಿ ಬ್ಯಾಟ್ರಿ ಯೂಸೇಜ್ ಬೈ ಆ್ಯಪ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಹಿಸ್ಟ್ರಿ ಸಿಗುತ್ತೆ. ನಿಮ್ಮ ಬ್ಯಾಟ್ರಿ ಯಾವುದೆಲ್ಲ ಡ್ರೈವ್ ಮಾಡ್ತಿದೆ, ಅಂದರೆ ಯಾವುದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿದೆ, ಯಾವುದೆಲ್ಲ ನಿಮ್ಮ ಮೊಬೈಲ್ ಚಾರ್ಜ್ ಆಗ್ತಿರ್ಬೇಕಾದ್ರೆ
ನಿಮ್ಮ ಚಾರ್ಜ್ ಆಗ್ತಿರೋ ಬ್ಯಾಟ್ರಿಯನ್ನು ಮತ್ತೆ ಯೂಸ್ ಮಾಡ್ತಿದೆ, ಅದನ್ನು ಇಲ್ಲಿ ಲಿಸ್ಟ್ ತಿಳ್ಕೊಬೋದು ಗೈಸ್. ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಹಿಸ್ಟ್ರಿ ಬಂದಿರುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ಆಪ್ಟಿಮೈಸ್ ಬ್ಯಾಟ್ರಿ ಯೂಸೇಜ್ ಅಂತ ಮತ್ತೊಂದು ಆಪ್ಷನ್ ಬಂದಿದೆ ನೋಡ್ಬೋದು. 6 ಐಟಮ್ಸ್ ಕ್ಯಾನ್ ಬಿ ಆಪ್ಟಿಮೈಸ್ಡ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 6 ಆಪ್ಟಿಮೈಸೇಷನ್ ಅವೈಲೇಬಲ್ ಅಂತ ಬಂದಿದೆ. ಬಟ್ ಇದರಲ್ಲಿ ನಿಮ್ಮದು 6 ಬದಲಿಗೆ ನಿಮ್ಮದು 10 ಬಂದಿರ್ಬೋದು ಅಥವಾ 12 ಬರ್ಬೋದು, 15 ಬರ್ಬೋದು. ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಎನೇಬಲ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಮೇನ್ ರೀಸನ್ ತೋರಿಸುತ್ತೆ. ಇಲ್ಲಿ ಆಪ್ಟಿಮಲ್ ಅಂಡರಲ್ಲಿ ನಿಮಗೆ ಯಾವುದೆಲ್ಲ ರೀಸನ್ನಿಂದ ನಿಮ್ಮ ಮೊಬೈಲ್ ಬ್ಯಾಟ್ರಿ ಖಾಲಿ ಆಗ್ತಿದೆ, ಜೊತೆಗೆ ಚಾರ್ಜಿಂಗ್ ಮಾಡುವಾಗ ಅದು ಸ್ಲೋ ಆಗ್ತಿದೆ ಅಂತ ನಿಮಗೆ ಇಲ್ಲಿ ತೋರಿಸ್ತಿದೆ. ನೀವು ಇಲ್ಲಿ 1 by 1 ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಫಸ್ಟ್ ಆಪ್ಷನ್ ನೋಡ್ಬೋದು, ಇಲ್ಲಿ ಟರ್ನ್ ಆಫ್ ಲೊಕೇಶನ್ ಸರ್ವಿಸ್ ಅಂತ ಇದೆ ನೋಡ್ಬೋದು. ಇದನ್ನು ನೀವು ಇಲ್ಲಿ ಆಫ್ ಮಾಡಿದರೆ ಪ್ಲಸ್ 1 hour 52 minutes ಅಂದರೆ ಆಲ್ಮೋಸ್ಟ್ ಆಗಿ 2 ಗಂಟೆ ನಮ್ಮ ಬ್ಯಾಟ್ರಿ ಜಾಸ್ತಿ ಟೈಮ್ ಬರುತ್ತೆ, ಬ್ಯಾಕಪ್ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಚಾರ್ಜಿಂಗ್ ಸ್ಪೀಡ್ ಕೂಡ ಆಗುತ್ತೆ. ಈ ರೀತಿಯಾಗಿ ನೋಡ್ಬೋದು. ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ನೋಟಿಫಿಕೇಶನ್ ಬರಲಿ ನೋಡ್ಬೋದು. ಇಲ್ಲಿ ಲೊಕೇಶನ್ ಇಲ್ಲಿ ಆನ್ ಇದೆ. ಇದನ್ನು ಆಫ್ ಮಾಡಿದರೆ ಇಲ್ಲಿ ಸಿಸ್ಟಮಲ್ಲಿ ತೋರಿಸ್ತಿರೋ ಪ್ರಕಾರ 2 ಗಂಟೆ ನಮ್ಮ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರುತ್ತೆ, ಜೊತೆಗೆ ಮೊಬೈಲ್ ಚಾರ್ಜಿಂಗ್ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಏನಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಮೊಬೈಲ್ನ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬ್ಯಾಕಪ್ ಕೂಡ ಆಟೋಮೆಟಿಕ್ಕಾಗಿ ಜಾಸ್ತಿ ಬರುತ್ತೆ, ಜೊತೆಗೆ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಏನಕ್ಕೆ ಕನ್ಸ್ಯೂಮ್ ಆಗ್ತಿರಲ್ಲ ಬ್ಯಾಕ್ಗ್ರೌಂಡಲ್ಲಿ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಎರಡನೇ ನೋಡ್ಬೋದು ಇಲ್ಲಿ ಕ್ಲೋಸ್ ಬ್ಯಾಟ್ರಿ ಡ್ರೈನಿಂಗ್ ಆ್ಯಪ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಎರಡು ನೋಡ್ಬೋದು. ಇಲ್ಲಿ ಕೆಲವೊಂದು 5-6 ಅಪ್ಲಿಕೇಶನ್ ಲಿಸ್ಟ್ ಬಂದಿದೆ. ಈ ಅಪ್ಲಿಕೇಶನ್ಗಳು ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿದೆ ಅಂತ ಇದು ತೋರಿಸ್ತಿದೆ. ಈ ಅಪ್ಲಿಕೇಶನ್ಗಳನ್ನು ನೀವು ಸಿಂಪಲ್ ಆಗಿ ಕ್ಲಿಕ್ ಮಾಡಿಬಿಟ್ಟು ಫೋರ್ಸ್ ಸ್ಟಾಪ್ ಮಾಡಬೇಕಾಗುತ್ತೆ, ಅಂದರೆ ಸ್ಟಾಪ್ ಮಾಡಬೇಕಾಗುತ್ತೆ. ಇದು ನಂತರ ನೋಡ್ಬೋದು ಇಲ್ಲಿ ಸ್ಕ್ರೀನ್ ಟೈಮ್ ನೀವು ಇಲ್ಲಿ ಕಡಿಮೆ ಇಡಿ ಅಂತ ತೋರಿಸ್ತಿದೆ. ಇದನ್ನು ನೀವು ಬೇಕಿದ್ರೆ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಡಾರ್ಕ್ ಮೋಡ್ ಎನೇಬಲ್ ಮಾಡಿ, ಅವಾಗ ಕೂಡ ನಿಮಗೆ ಬ್ಯಾಟ್ರಿ ಕನ್ಸ್ಯೂಮ್ ಕಡಿಮೆ ಆಗುತ್ತೆ, ಜೊತೆಗೆ ಸ್ಪೀಡಾಗಿ ಆಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರಲ್ಲಿ ನೋಡ್ಬೋದು ಇಲ್ಲಿ ಬಾಟಮಲ್ಲಿ ಈ ರೀತಿ ರೈಟ್ ಬಂದಿದೆಯಲ್ಲ, ಈ ರೀತಿಯಾಗಿ ಎಲ್ಲವೂ ಕೂಡ ಇಲ್ಲಿ ರೈಟ್ ಮಾರ್ಕ್ ಬರಬೇಕಾಗುತ್ತೆ. ಆವಾಗ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಆಗ್ತಿರೋದು ಪ್ರೊಸೆಸ್ ಪ್ರತಿಯೊಂದು ಸ್ಟಾಪ್ ಆಗುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ 2 ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸೇವ್ ಪವರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಏನಾಗುತ್ತೆ ನೋಡ್ಬೋದು, 2 ಐಟಮ್ಸ್ ಆಪ್ಟಿಮೈಸ್ಡ್ ಅಂತ ಬರುತ್ತೆ. ಇವಾಗ ಯಾವುದೆಲ್ಲ 2 ರೀಸನ್ ನಾನು ಕೊಟ್ಟೆ ನಿಮಗೆ ಸ್ಟಾರ್ಟಿಂಗಲ್ಲಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡೋಕ್ಕೆ ಮೇನ್ ರೀಸನು, ಅದು 2 ಕೂಡ ರಿಮೂವ್ ಆಗಿದೆ. ಇವಾಗ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಿಲ್ಲ. ಇವಾಗ ನೀವು ಚಾರ್ಜ್ ಮಾಡಿದರೆ ಈ ಟೈಮಲ್ಲಿ ಆವಾಗ ನಿಮ್ಗೆ ಬೇಗನೆ ಚಾರ್ಜ್ ಫುಲ್ ಆಗುತ್ತೆ. ಏನಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಏನು ಕನ್ಸ್ಯೂಮ್ ಆಗ್ತಿತ್ತು ಅದು ಪ್ರೊಸೆಸಿಂಗ್ ಪ್ರತಿಯೊಂದು ಸ್ಟಾಪ್ ಆಗಿರುತ್ತೆ. ಗೈಸ್ ಇದು ಬಂದುಬಿಟ್ಟು 2ನೇ ಸೆಟ್ಟಿಂಗ್ ನೀವು ಪ್ರತಿಯೊಬ್ಬರು ಮಾಡ್ಕೋಬೇಕಾಗುತ್ತೆ. ಗೈಸ್ ಇನ್ನು 3ನೇ ಸೆಟ್ಟಿಂಗಲ್ಲಿ ಇದು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟು. ಅಂದರೆ ಈ ಸೆಟ್ಟಿಂಗ್ಗೆ ಸಿಕ್ಕಿಲ್ಲ ಅಂದರೆ ನೀವು ಏನು ಮಾಡಬೇಕು ಅದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್ 3ನೇ ಸೆಟ್ಟಿಂಗಲ್ಲಿ ನೀವು ಮಾಡಬೇಕಾಗಿರೋದು ಸಿಂಪಲ್ ಆಗಿ ನೀವು ಮಾಡಬೇಕಾಗಿರೋದು ಇದು ನೀವು ಚಾರ್ಜಿಂಗ್ ಟೈಮಲ್ಲಿ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಚಾರ್ಜನ್ನು ನೀವು ಪ್ಲಗ್ಗನ್ನು ಆನ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಬ್ಯಾಕ್ಗ್ರೌಂಡನ್ನು ಈ ರೀತಿಯಾಗಿ ಕ್ಲಿಯರ್ ಮಾಡಬೇಕಾಗುತ್ತೆ. ನೋಡ್ಬೋದು ಇವಾಗ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಯರ್ ಮಾಡಿದ್ದೀನಿ. ಇವಾಗ ಒಂದು ರೀಸೆಂಟ್ ಅಪ್ಲಿಕೇಶನಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲ. ಇದು ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಟಾಪಲ್ಲಿ ಸರ್ಚ್ ನೋಟಿಫಿಕೇಶನ್ ಬರಲಿ ಹೋಗಿ ವೈಫೈಯನ್ನು ಆಫ್ ಮಾಡಬೇಕಾಗುತ್ತೆ. ಮೊಬೈಲ್ ಡಾಟಾ ಇದ್ದರೆ ಅದನ್ನು ಕೂಡ ಆಫ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಫ್ಲೈಟ್ ಮೋಡ್ ನಿಮ್ಮದು ಆನ್ ಇರುತ್ತೆ. ಈ ರೀತಿ ಫ್ಲೈಟ್ ಮೋಡಿ ಹಾಕಬೇಕಾಗುತ್ತೆ. ಸಾಧ್ಯ ಆದರೆ ಫ್ಲೈಟ್ ಮೋಡಿ ಹಾಕಿದ್ರೆ ಇನ್ನೂ ಇಂಪಾರ್ಟೆಂಟು. ನಾರ್ಮಲ್ ಆಗಿ ಫುಲ್ ಚಾರ್ಜ್ ಆಗೋಕ್ಕೆ 3 ಗಂಟೆ ಟೈಮ್ ತಗೊಳ್ತಿದ್ರೆ ಇದನ್ನು ಮಾಡಿದ ನಂತರ 1.5 ಗಂಟೆಯಲ್ಲಿ ಫುಲ್ ಆಗುತ್ತೆ. ಇದು 100% ವರ್ಕ್ ಆಗುತ್ತೆ. ಗೈಸ್ ನಿಮಗೆ ಈ ಫೋನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಈ 3 ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮ ಫೋನಲ್ಲಿ ಸಿಕ್ಕಿಲ್ಲ ಅಥವಾ ಕೆಲವೊಂದು 2 ಸೆಟ್ಟಿಂಗ್ ಇದೆ, 1 ಸೆಟ್ಟಿಂಗ್ ಮಿಸ್ಸಿಂಗ್ ಇದೆ, ಈ ರೀತಿ ಇದ್ದರೆ ನೀವು ಇನ್ನೊಂದು ಟ್ರಿಕ್ಕನ್ನು ಮಾಡ್ಬೋದು. ಅದನ್ನು ನೀವು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಗೈಸ್ ಕ್ರೋಮ್ ಬ್ರೌಸರಲ್ಲಿ MrVijay.com ಈ ರೀತಿ ನೀವು ಸರ್ಚ್ ಮಾಡ್ಕೊಳ್ಳಿ. ಗೈಸ್ ಸರ್ಚ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಲೆಫ್ಟ್ ಸೈಡಲ್ಲಿ 3 ಲೈನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ ಬರುತ್ತೆ. ಇಲ್ಲಿ ನೀವು ಇಲ್ಲಿ ಫಾಸ್ಟ್ ಅಂತ ಚಾರ್ಜ್ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಫಸ್ಟ್ ಆರ್ಟಿಕಲ್ ಬರುತ್ತೆ ನೋಡ್ಬೋದು. ಈ ರೀತಿಯಾಗಿ ನೋಡ್ಬೋದು. ಈ ರೀತಿ ಮೊಬೈಲ್ ಚಾರ್ಜಿಂಗ್ ಕನೆಕ್ಟ್ ಇರುವಂಥ ಒಂದು ಇಮೇಜ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಡೌನ್ ಬನ್ನಿ. ಗೈಸ್ ಡೌನ್ ಬಂದ ನಂತರ ಇಲ್ಲಿ ಡೌನ್ಲೋಡ್ ಬರುತ್ತೆ ನೋಡ್ಬೋದು. ಒಂದು ಡೌನ್ಲೋಡ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ. ಗೈಸ್ ಈ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ 3 ಸೆಟ್ಟಿಂಗ್ ತಿಳಿಸ್ಕೊಟ್ಟನಲ್ಲ, ಸೇಮ್ ಸೆಟ್ಟಿಂಗ್ ಈ ಅಪ್ಲಿಕೇಶನಲ್ಲಿ ಮಾಡ್ಬೋದು. ಅಂತೇಳಿದ್ರೆ ಈ ಸೆಟ್ಟಿಂಗಲ್ಲಿ ನೀವು ಒಮ್ಮೆ ಈ ಅಪ್ಲಿಕೇಶನನ್ನು ಆನ್ ಮಾಡ್ತಿದ್ದಂಗೆ ನೋಡ್ಬೋದು ಇಲ್ಲಿ ಕೆಳಗೆ ಇಲ್ಲಿ ಸ್ಟಾರ್ಟ್ ಅಂತಿದೆ. ಈ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವಾಗ ಮಾಡಬೇಕಂದ್ರೆ ಚಾರ್ಜರ್ ನೀವು ಕನೆಕ್ಟ್ ಮಾಡ್ತಿರಲ್ಲ ಆವಾಗ ಇದನ್ನು ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಇಲ್ಲಿ ನೋಡ್ಬೋದು. ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಆಗುತ್ತೆ. ಗೈಸ್ ಇದನ್ನು ನೀವು ಮಾಡ್ತಿದ್ದಂಗೆ ನಾನು ಈಗ ಆಲ್ರೆಡಿ 3 ಸೆಟ್ಟಿಂಗನ್ನು ತಿಳಿಸ್ಕೊಟ್ಟಿದ್ದೀನಲ್ಲ, ಈ ಸೆಟ್ಟಿಂಗಲ್ಲಿ ಏನು ಎಫೆಕ್ಟ್ ಆಗುತ್ತೆ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಸ್ಟಾಪ್ ಆಗಿದೆ ಅದನ್ನು ಈ ಅಪ್ಲಿಕೇಶನಲ್ಲಿ ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ಮಾಡುತ್ತೆ. ನೀವು ಖುದ್ದಾಗಿ 1 by 1 ಆಫ್ ಮಾಡೋಂತಾಗುತ್ತಿಲ್ಲ, ಈ ಅಪ್ಲಿಕೇಶನ್ ಮಾಡುತ್ತೆ. ಈ ಅಪ್ಲಿಕೇಶನಲ್ಲಿ ನೀವು ಸಿಂಪಲ್ ಆಗಿ ಈ ರೀತಿ ಓಪನ್ ಮಾಡಿ ಪರ್ಮಿಷನ್ ಕೇಳುತ್ತೆ ಸ್ಟಾರ್ಟಿಂಗಲ್ಲಿ ಅಲೋ ಮಾಡಿ. ಕೆಳಗಿನ ನಂತರ ಇಲ್ಲಿ ಚಾರ್ಜರನ್ನು ಕನೆಕ್ಟ್ ಮಾಡಿದ ನಂತರ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಆಟೋಮೆಟಿಕಲಿ ವರ್ಕ್ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿರುವಂಥ ಪ್ರೊಸೆಸಿಂಗ್ ಆಗ್ತಿರುವಂಥ ಎಲ್ಲ ಡಾಟಾವನ್ನು ಸ್ಟಾಪ್ ಮಾಡುತ್ತೆ, ಎಲ್ಲ ಅಪ್ಲಿಕೇಶನ್ ಪ್ರೊಸೆಸಿಂಗನ್ನು ಸ್ಟಾಪ್ ಮಾಡುತ್ತೆ. ಗೈಸ್ ಈ 3 ಸೆಟ್ಟಿಂಗ್ ಮಾಡಿ ನೋಡಿ, ಖಂಡಿತ ನಿಮ್ಮ ಚಾರ್ಜಿಂಗ್ ಸ್ಪೀಡ್ ಎಷ್ಟು ಸ್ಪೀಡ್ ಆಗುತ್ತೆ ನೀವು ಪ್ರತಿಯೊಬ್ಬರು ಕಮೆಂಟ್ ಮಾಡ್ತೀರಿ. ಪ್ರತಿಯೊಬ್ಬರು ವೀಡಿಯೋನ ಲೈಕ್ ಮಾಡಿ. ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ವೀಡಿಯೋ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.